ಸೊ ನಿನ್ನ ಪ್ರಕಾರ ಡ್ರೀಮ್ ಅಂದರೆ ಏನು? ಡ್ರೀಮ್ ಅಂದರೆ ಅವ್ರದ್ದು ಫ್ಯೂಚರ್ ಅಂತ ನನ್ನ ಪ್ರಕಾರ. ಆಮೇಲೆ ದೊಡ್ಡೋರಾದ್ಮೇಲೆ ಡ್ರೀಮ್ಸ್ ಏನು ಇಟ್ಕೊಂಡಿರಲಿಲ್ಲ ನಾನು ಚಿಕ್ಕವಳಾಗದಾಗ. ಆಮೇಲೆ ದೊಡ್ಡೋಳಾದಮೇಲೆ ಡ್ರೀಮ್ಸ್ ಮಾಡಬಾರ್ದು, ಅದು ಸ್ವಲ್ಪ ಕಷ್ಟ ಆಗುತ್ತೆ. ಅದಕ್ಕೆ ಚಿಕ್ಕವರಿಂದನೇ ಡ್ರೀಮ್ಸ್ ಇಟ್ಕೊಂಡಿದ್ರೆ ಲೈಫ್ ತುಂಬ ಚೆನ್ನಾಗಿರುತ್ತೆ. ಸೊ ನೀನು ಟೈನಿ ವಾರಿಯರು, ಜೈಂಟ್ ಡ್ರೀಮ್. ನಿಂದೇನು ಡ್ರೀಮು? ನಂದು ನಾನು ದೊಡ್ಡೋಳಾದ್ಮೇಲೆ ಪೌಂಡ್ ಫಾರ್ ಪೌಂಡ್ ನಂಬರ್ 1 UFC MMA ವರ್ಲ್ಡ್ ಚಾಂಪಿಯನ್ ಆಗಬೇಕು. ಬಾಬಾ. ಸೊ ಈ ಫಸ್ಟ್ಲಿ ಈ 10ನೇ ವಯಸ್ಸಿಗೆ ಅಫ್ಕೋರ್ಸ್ ಈ ಡಿಸಿಪ್ಲಿನ್ನು, ಕರೇಜು, ಫೋಕಸ್ ಇರುವಂಥ ಈ MMA ಏನಿದೆ, ಮಿಕ್ಸ್ ಮಾರ್ಷಲ್ ಆರ್ಟ್ಸ್, ಇದ್ರ ಕಡೆಗೆ ನೀನು ಹೇಗೆ ಬಂದೆ ಚಿನ್ನ? ನಾನು ನಮ್ಮ ಅಪ್ಪನ ಜೊತೆ ಅವ್ರ ಕ್ಲಾಸಿಗೆ ಹೋಗೋದು, ಅವ್ರು ಫೈಟ್ ಮಾಡೋದೆಲ್ಲ ನೋಡ್ತಿದ್ದೆ. ಒಂದು ಫೈಟಲ್ಲಿ ಮೈಸೂರಲ್ಲಾಗಿದ್ದು, ಫಸ್ಟ್ ರೌಂಡಲ್ಲೇ ಫಿನಿಷ್ ಮಾಡಿದ್ರು. ಕ್ರೌಡ್ಸ್ ಎಲ್ಲ ತುಂಬ ಚೀರಿಂಗ್ ಮಾಡ್ತಿದ್ರು. ನನಗಾಗ ವಾವ್, ನಾನು ಈ ಥರ ಅಚೀವ್ಮೆಂಟ್ ಮಾಡಬೇಕು, ಆಗ ಕ್ರೌಡ್ಸ್ ಇನ್ನೂ ದೊಡ್ಡದಾಗಿ ಚೇರ್ ಮಾಡ್ತಾರೆ ಅಂತ ಅಂದ್ಕೊಂಡು ಈ ಫೀಲ್ಡಿಗೆ ಬಂದೆ. ಓಹೋ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.